ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಕಾಫಿ ಜೊತೆಗಂತೂ ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಹಲಸಿನಕಾಯಿ ಚಿಪ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ಚೆಂಡೆ ಒಂಚೂರು ಇದ ನಂತರ ಹೊಸ ಟೇಸ್ಟ್ ಕೊಡುತ್ತೆ. ನೀವು ನೆನಪಿರಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಹಲಸಿನ ಬೀಜದ ಸಿಪ್ಪೆನ ಈ ರೀತಿಯಾಗಿ ಎಲ್ಲದು ಪ್ರತಿಯೊಂದನ್ನು ತಕ್ಕೊಂಬಿಡಿ. ಸೊ ನೀವು ತೆಗೆಯೋಕ್ಕಿಂತ ಮೊದಲು ಒಂದು 2 ದಿನ ಮುಂಚೆನೇ ಇದನ್ನು ಹಲಸಿನ ಬೀಜಗಳನ್ನು ಹಾಗೆ ಇಡ್ರಿ, ಆರಾಮಾಗೆ ಸಿಪ್ಪೆ ಬರುತ್ತೆ. ನೋಡಿ, ಈಗ ಸಿಪ್ಪೆನೆಲ್ಲ ತೆಗ್ದಿದ್ದೀನಲ್ವ, ಇವಾಗ ಒಂದು ಸ್ಲೈಸರಿಂದ ನಾನು ಈ ರೀತಿಯಾಗಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡಬೇಕು. ಸೊ ಈ ಥರ ಹಲಸಿನ ಬೀಜ ತುಂಬಾ ಗಟ್ಟಿ ಇರುತ್ತೆ. ಅದೇನಾದರೂ ತುಂಬ ಕಷ್ಟ ಅನಿಸಿದ್ರೆ ನಿಮಗೆ ಈ ರೀತಿ ಮಿಕ್ಸಿ ಇದ್ದರೆ ತುಂಬಾ ಈಸಿ ಆಗುತ್ತೆ. ಸೊ ಸ್ಲೈಸ್ ರೀತಿಯಾಗಿ ಒಂದು 5 ಮಿನಿಟ್ಸಲ್ಲಿ ನಾವು ಆರಾಮಾಗಿ ಈ ರೀತಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಒಂದು 5 ನಿಮಿಷದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಡೋಣ ಇವಾಗ. ನಂತರ ನಾನಿಲ್ಲಿ ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಸಾಲ್ಟನ್ನ ಹಾಕಿದ್ದೀನಿ. ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿಬಿಟ್ಟು ನೀರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಕರಗಬೇಕು. ಸೊ ಹಾಗೆ ಈ ರೀತಿಯಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಆಯಿಲು ಚೆನ್ನಾಗಿ ಕಾದಿರಬೇಕು. ಸೊ ಇವಾಗ ಸ್ವಲ್ಪನೇ ತೆಗೆದುಬಿಟ್ಟು ನೀವು ಒಂದೊಂದಾಗೆ ಹಾಕೋದಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಇಡಿಯಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಹುಷಾರಾಗಿ ಹಾಕ್ಬಿಡಿ. ಇನ್ನೇನು ಒಂದು ಅರ್ಧ ಭಾಗ ಇದು ಬೆಂದಿದೆ ಅನ್ನೋ ಅಷ್ಟರಲ್ಲಿಗೆ ನಾವು ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಇಟ್ಟಿರೋ ಅಂಥ ನೀರನ್ನ ಇದಕ್ಕೆ ಹಾಕ್ಬಿಡಿ. ಸೊ ಇದು ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಆಲೂಗಡ್ಡೆ ಚಿಪ್ಸ್ ಮಾಡುವಾಗಲೂ ಕೂಡ ಈ ಒಂದು ಮೆಥಡನ್ನ ಯೂಸ್ ಮಾಡಿ ನೋಡಿ. ಸೊ ಕ್ರಿಸ್ಪಿಯಾಗಿ ಬಹಳ ರುಚಿಯಾಗಿ ಕೂಡ ಇರುತ್ತೆ. ಸೊ ಇದು ಇವಾಗ ಆಗಿದೆ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಇವಾಗ ಒಂದು ಟಿಶ್ಯೂ ಮೇಲೆ ಹಾಕಿದ್ರೆ ಆಯಿಲು ಕೂಡ ಹೆಚ್ಚಾಗಿ ಆಯಿಲು ಕೂಡ ಇದರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇದು ಇವಾಗ ರೆಡಿ ಆಗಿದೆ. ಸೊ ಒಂದೊಂದಾಗಿ ನೀಟಾಗಿ ತೆಗೆದುಬಿಟ್ಟು ಹಾಕಿದರೆ ಚೆಂಡೆ ಒಂಚೂರು ಹಲಸಿನ ಬೀಜದ ಚಿಪ್ಸು ರೆಡಿಯಾಗಿದೆ. ನೋಡಿ ಎಷ್ಟೊಂದು ಗರಿಯಾಗಿ ಬಂದಿದೆ ಅಂಥೇಳಿ. ಸೊ ಇದಕ್ಕೆ ಇವಾಗ ಅಚ್ಕಾರದ ಪುಡಿನ ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಸೇರಿಸ್ಕೊಳ್ಳಿ. ಸೊ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ರೆಡಿಯಾಗಿದೆ ಚಿಪ್ಸು. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ಇದೊಂಥರ ಹೊಸ ರುಚಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಈ ಹಲಸಿನಕಾಯಿ ಚಿಪ್ಸ್ ಹೇಗಿತ್ತು ಅಂತೇಳಿ. ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಶೇಷವಾಗಿರೋಂಥ ರೆಸಿಪಿಯೊಂದಿಗೆ ಮತ್ತೆ ನಾನು ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಬಾಯ್.